ಲಕ್ಷ್ಮಣ, ಅಣ್ಣ, ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಲ್ಲ ಆ ಮೆಷನರೀಸು, ಅದಿನ್ನು ಭಾಳ ಡಿಫೆಕ್ಟ್ಸ್ ಇದೆ ಅಂತ ರಿಪೋರ್ಟ್ ಬಂದಿದೆಯಲ್ಲ. ಹೌದಣ್ಣ, ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಮಾತಾಡೋಣ ಅಂತ ಇದ್ದೆ. ರೆಕಾರ್ಡ್ಸ್ ನೋಡಿದೀಯಾ? ಕಡೆ ಸಾರಿನೂ ಹೀಗೆ ಆಗಿತ್ತು. ವೆಂಡರ್ಸ್ ಬದಲಾಯಿಸೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದೀಯಾ? ಹೌದಣ್ಣ, ಆಫೀಸ್ ಮೀಟಿಂಗ್ನಲ್ಲಿ ಈ ಪಾಯಿಂಟ್ ಬಗ್ಗೆನೇ ಡಿಸ್ಕಷನ್ ಆಯಿತು. ನಾನು ಕಾರ್ತಿಕ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಏನು, ಕಾರ್ತೀಕು ನಿನ್ನ ಜೊತೆ ಮಾತಾಡದ್ನಾ? ಮಲೇಷಿಯನ್ ವೆಂಡರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿರೋದೇ ಅವನು. ಕೊಟೇಶನ್ ನೋಡಿದೆ, ಒಳ್ಳೆ ಮಾರ್ಜಿನ್ ಸೆಟ್ ಮಾಡಿದ್ದಾನೆ. ಮಲೇಷ್ಯಾದಿಂದ ಅವರು ಇವತ್ತು ಬರ್ತಾ ಇದ್ದಾರೆ. ಕಾರ್ತಿಕ್ ಮೀಟಿಂಗ್ ಕೂಡ ಶೆಡ್ಯೂಲ್ ಮಾಡಿದಾರಣ್ಣ. ಪರವಾಗಿಲ್ಲ ಕಣೋ, ನಮ್ಮ ಮಗರಾಯ ಬಿಸ್ನೆಸ್ ಕಡೆ ಗಮನ ಹರಿಸಿದ್ದಾನೆ. ಅವನಿಗೂ ಬಿಸ್ನೆಸ್ನಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಹುಡುಗ ಬುದ್ಧಿ ಅಷ್ಟೇ. ಸ್ವಲ್ಪ ಏನು ಬಂತು, ಜಾಸ್ತಿನೇ ಇದೆ. ಇತ್ತೀಚೆಗಂತೂ ಆ ಹುಡುಗಿ ಗುಂಗಲ್ಲೇ ಇರ್ತಾನಪ್ಪ. ಸಹಜ ತಾನೇ, ತಾನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗ್ತೀನಿ ಅನ್ನೋ ಖುಷಿಲಿದ್ದಾನೆ. ಆ ಹುಡುಗಿನೂ ಒಳ್ಳೆ ಗುಣವಂತೆ, ವಿದ್ಯಾವಂತೆ. ನಮ್ಮ ಕಾರ್ತಿಕಿಗೆ ಇನ್ನೇನು ತಾನೇ ಬೇಕು? ಸ್ವಲ್ಪ ದಿನ ಖುಷಿ ಪಡ್ಲಿ ಬಿಡು. ಅದು ನಿಜಾನೇ. ಕಾರ್ತಿಕ್, ನೀವಿಷ್ಟೊಂದು ಕೋಪ ಮಾಡ್ಕೊಂತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾವುದೋ ಹುಡುಗಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ನು ನನ್ನ ಹುಡುಗಿ ವಿಡಿಯೋನೇ ಮಾಡ್ತಿದ್ರೆ ಹೇಗೆ ತಡ್ಕೊಳ್ಳೋದು? ನೀವಿದ್ರಿ ಅಂತ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಕೂಲ್. ಅಷ್ಟೊಂದು ಕೋಪ ಆರೋಗ್ಯಕ್ಕೆ ಒಳ್ಳೇದಲ್ಲ. ಐ ನೋ, ಬಟ್ ಇಂಥ ವಿಷಯದಲ್ಲೆಲ್ಲ ಸುಮ್ಮನಿರಕ್ಕಾಗಲ್ಲ. ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಪಾಲಿಸಿ. ದಿವ್ಯಾ ಅವರೇ, ಅಪ್ಪ ಫೋನ್ ಮಾಡ್ತಾ ಇದ್ದಾರೆ, ಒಂದು ನಿಮಿಷ. ಹಲೋ, ಹೇಳಿಪ್ಪ. ಮೀಟಿಂಗ್ ಏನಾಯ್ತಪ್ಪ? ತುಂಬ ಇರಿಟೇಟ್ ಆಗೋಗಿದ್ದೀನಪ್ಪ. ಆ ಪುಂಡ್ ಪೋಖ್ರಿಗಳಿಂದ ಮೂಡೆಲ್ಲ ಹಾಳಾಗೋಯ್ತು. ಹುಂಡ್ರು ಪೋಖ್ರಿಗಳು ಲೇ, ಅವರೆಲ್ಲ ಫಾರಿನ್ ಡೆಲಿಗೇಟ್ಸ್ ಕಣೋ. ಏನ ಫಾರಿನ್ ಡೆಲಿಗೇಟ್ಸಾ? ಹ್ಮ್. ಯಾವುದೋ ಲೋಕಲ್ ಏರಿಯಾ ಹುಡುಗರಪ್ಪ ಅವರು. ಓ ಮಗನೇ, ನೀನು ಯಾವ ಮೀಟಿಂಗ್ ಬಗ್ಗೆ ಹೇಳ್ತಿದೀಯೋ? ಅದೇ ದಿವ್ಯನ್ ಮೀಟ್ ಮಾಡಿದ್ನಲ್ಲ, ಅದ್ರ ಬಗ್ಗೆ. ಕರ್ಮ ಕರ್ಮ. ಓ ಸಾಯಬ್ರು ದಿವ್ಯನ್ ಜೊತೆ ಇದ್ದೀರೋ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀರಾ. ಹಲೋ ಕಾರ್ತಿಕ್ ಮಹಾರಾಜ್ರೆ, ಮಲೇಷ್ಯಾದಿಂದ ಕ್ಲೈಂಟ್ಸ್ ಬಂದಿದ್ದಾರೆ ಅಂತ ನೀನೇ ಅಲ್ವೇನಪ್ಪ ಮೀಟಿಂಗ್ ಫಿಕ್ಸ್ ಮಾಡಿದ್ದು? ಮರ್ತೋಯ್ತಾ? ಸಾರಿಪ್ಪ, ಮೀಟಿಂಗ್ ಇರೋದೇ ಮರ್ತೋಯ್ತು. ಹಾ, ಮರಿಬೇಕಾದ್ದೆ ಅಪ್ಪ, ಮರಿಬೇಕಾದ್ದೆ. ಸಾರಿಪ್ಪ, ಇವಾಗ ನಾನು ದಿವ್ಯಾ ಅವ್ರ ಜೊತೆ ಇದ್ದೀನಿ. ಗೊತ್ತಪ್ಪ, ಗೊತ್ತು. ಆ ಹೆಣ್ಮಗಳು ಅರ್ಥ ಮಾಡ್ಕೊಳ್ತಾಳೆ. ಅವಳು ನಿನ್ನ ಹಂಗೆ ಎಡಬೆಡಂಗೆ ಅಲ್ಲ. ಅವಳಿಗೆ ಮೀಟಿಂಗ್ ಇದೆ ಅಂತ ಹೇಳಿ ಬೇಗ ಹೊರಡೋ. ಅಪ್ಪ, ಹೋಗ್ಲೇಬೇಕಾ? ಲೋ, ಅವರೆಲ್ಲ ಆಫೀಸ್ನಲ್ಲಿ ನಿನಗೋಸ್ಕರ ಕಾಯ್ತಿರ್ತಾರೆ. ಈಗಾದ್ರೂ ಬೇಗ ಹೋಗೋ. ಹ್ಞೂ ಸರಿ. ಕಾರ್ತಿಕ್, ಏನಂದ್ರು ಅಪ್ಪ? ಅದು ಇವತ್ತು ಆಫೀಸಲ್ಲಿ ಫಾರಿನ್ ಡೆಲಿಗೇಟ್ಸ್ ಜೊತೆ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿತ್ತು. ನಿಮ್ಮನ್ನು ಮೀಟ್ ಮಾಡೋ ಖುಷಿಲಿ ಆ ಮೀಟಿಂಗೇ ಮರ್ತೋಯ್ತು. ತಪ್ಪಲ್ವಾ? ಕೆಲಸನ ಹಾಗೆಲ್ಲ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಕೆಲಸ ಮಾಡಿದ್ರೇನೆ ನಮಗೆ ಖುಷಿ, ಸಂತೋಷ ಎಲ್ಲ. ಆದ್ರೂ ನಿಮ್ಮನ್ನ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ಓಕೆ ಕಾರ್ತಿಕ್, ಹೇಗಿದ್ರು ಇವಾಗ ನನಗೆ ಮೂಡ್ ಸರಿ ಇಲ್ಲ. ನೀವು ಹೋಗಿ ಮೀಟಿಂಗ್ ಮುಗಿಸ್ಕೊಳ್ಳಿ. ನಾನು ಆಟೋಲ್ಲಿ ಮನೆಗೆ ಹೋಗ್ತೀನಿ. ವಾಟ್? ಆಟೋಲಾ? ಆಟೋ ಯಾಕೆ ದಿವ್ಯಾ ಅವರೇ, ನಾನೇ ಡ್ರಾಪ್ ಮಾಡ್ತೀನಿ. ನೀವು ನನ್ನನ್ನು ಡ್ರಾಪ್ ಮಾಡಕ್ಕೆ ಬಂದು ನಿಮ್ಮ ಮೀಟಿಂಗ್ ಮಿಸ್ ಮಾಡಿಕೊಂಡು ನಿಮ್ಮ ಕಂಪ್ನಿಗೆ ಬರೋ ಪ್ರಾಫಿಟ್ಟು ಮಿಸ್ ಆಗಬಾರ್ದು. ನಿಮ್ಮ ಕಂಪ್ನಿಗೆ ಬರೋ ಪ್ರಾಫಿಟ್ಟಿಗಿಂತ ನಾನು ಆಟೋ ಕೊಡೋ ದುಡ್ಡೇನು ದೊಡ್ಡದಲ್ಲ. ನಾನು ಆಟೋಲ್ಲಿ ಹೋಗ್ತೀನಿ, ನೀವು ಹೊರಡಿ. ಓಕೆ, ಆಯುಷ್ಯಾ? ನೀವು ಹೊರಡಿ, ನಾನು ಹೋಗ್ತೀನಿ. ದೇವ್ರೆ, ನಾನು ಇಂಥ ಹುಡುಗಿನ ಹೆಂಡತಿಯಾಗಿ ಪಡಿಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ನೋ ಏನೋ. ಸರಿ, ನೀವು ಹೊರಡಿ. ಹಾಂ.
ಏನ್ರೋ ಏನ್ರೋ ನಿಮ್ ಗೋಳು? ಅದನ್ನ ನೀನೇ ಹೇಳ್ಬೇಕು. ಏನು ಐಸ್ ಪೈಸ್ ಗೇಮ್ ಆಡ್ತಿದ್ಯಾ? ಐಸ್ ಪೈಸ್ ಗೇಮ? ಮತ್ತೆ ಅವಾಗ ಅವಾಗ ಎಲ್ಲ ಕಳ್ದೋಗದ ನಿನ್ ತಲೆ. ನಮ್ ತಲೆ ಸರಿಯಾಗಿ ಇದೆ ಸತ್ಯ, ನಿನ್ ತಲೆ ಎಲ್ಲೋಗಿದೆ? ಅಲ್ಲ, ಸ್ಪ್ಯಾನರ್ ಯೂಸ್ ಮಾಡೋ ಜಾಗದಲ್ಲಿ ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತಾ ಇದ್ಯಾ? ಯಾವ್ದನ್ನ ಯಾವಾಗ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ನೀವ್ ಸುಮ್ನೆ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಅಯ್ಯೋ ದೇವ್ರೆ, ಇದ್ದಿದ್ದಂಗೆ ಹೇಳಿದ್ರೆ ಸ್ಪ್ಯಾನರ್ ಬದಲು ಸ್ಕ್ರೂ ಡ್ರೈವರ್ ಇಟ್ಕೊಂಡ್ರಂತೆ, ಹಂಗಾಯ್ತು. ಏನೋ ಇದ್ದಿದ್ದು? ಅದೇ ನಿನ್ ತಲೆಯಲ್ಲಿ, ನಿನ್ ಮನ್ಸಲ್ಲಿರೋದು. ಏನ್ ಆಪ್ತ ಮಿತ್ರ ವಿಷ್ಣುದಾದ ನನ್ ಮನ್ಸಲ್ಲಿರೋದು ನಿಮ್ಗೆಲ್ಲ ಗೊತ್ತಾಗೋಗುತ್ತಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಗೊತ್ತಾಗಕ್ಕೆ ವಿಷ್ಣುದಾದನೇ ಆಗ್ಬೇಕಾ? ನಿಮ್ಮ ಆಪ್ತ ಮಿತ್ರರು ನಾವೇ ಸಾಕಲ್ವಾ ಸತ್ಯ? ಹೌದೌದು, ಇಲ್ಲೊಂದ್ ಸಮಸ್ಯೆ ಇದೆ. ಸದಾಶಿವನ್ಗೆ ಅದೇ ಜ್ಞಾನ ಅನ್ನೋ ಸಮಸ್ಯೆ ಇದೆ. ನಿಮ್ದಿನ್ನೇನಿರುತ್ತೆ? ಮಾತೆತ್ತಿದ್ರೆ ಅಮುಲ್ ಬೇಬಿ, ಡಿಂಗು, ಇನ್ನೇನಿರುತ್ತೆ ಹೇಳಿ? ಸತ್ಯ, ಕುಂಬಳಕಾಯಿ ಕಳ್ಳಿ ಅಂದ್ರೆ ನೀನ್ ಯಾಕೆ ಇದು ಮುಟ್ಕತ್ತಿದ್ಯಾ? ನಾವ್ ಯಾರು ಅಮುಲ್ ಬೇಬಿ ಅನ್ನೋ ಹೆಸರು ಹೇಳೇ ಇಲ್ಲಪ್ಪ. ಇವಾಗ ನೀನೇ ಹೇಳ್ತಿರೋದು. ನಾವೇನೋ ನಿಮ್ಮಪ್ಪ ನೆನ್ಪಾದ್ರ ಅಂತ ಕೇಳಕ್ ಬಂದ್ವಿ ಅಲ್ವೇನ್ರೋ? ಆಯ್ತಾಯ್ತೀಗ ಕೆಲ್ಸ ನೋಡ್ಕೊಳ್ಳಿ. ನಾವೇನೋ ಕೆಲಸ ಮಾಡ್ತೀವಿ, ಆದ್ರೆ ಇವತ್ತು ನೀನ್ ಕೆಲಸ ಸರಿಯಾಗಿ ಮಾಡದೇ ಇರಕ್ಕೆ ಕಾರಣ ಏನು? ಇನ್ನೇನಿರುತ್ತೆ, ಅಮುಲ್ ಬೇಬಿ ಇನ್ನ ಈ ಕಡೆ ಬಂದಿಲ್ವಲ್ಲ, ಅದೇ ಕಾರಣ ಇರುತ್ತೆ. ಬುದ್ಧಿ ಇಲ್ಲ ನಿಮ್ಗಳ ಜೊತೆ ನಾನ್ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ನಮ್ ಜೊತೆ ಮಾತಾಡಲ್ಲ ಅಂದ್ರೆ ಮತ್ತೇನು ಆ ಅಮೂಲ್ ಬೇಬಿ ಜೊತೆ ಮಾತಾಡಕ್ ಹೋಗ್ತಿದ್ಯಾ? ನಾ ಹೋಗ್ತಾ ಇರೋದ್ ಸೇಟು ಹತ್ರ ಡ್ಯೂ ಕಲೆಕ್ಟ್ ಮಾಡಿದಕ್ಕೆ ಕಮಿಷನ್ ತಗೊಂಡ್ ಹೋಗಿ ಬನ್ನಿ ಅಂತ ಹೇಳಿದ್ರು. ನಾನ್ ನಿಮ್ ತರ ಕೆಲ್ಸ ಬಿಟ್ಟು ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀನಿ ಅಂತ ಅನ್ಕೋಬೇಡಿ. ನಿಮ್ಗಂತೂ ತಲೆ ಹಾಳಾಗಿದೆ. ಮಾಡೋ ಕೆಲ್ಸ ಬಿಟ್ಟು ಮಂಗಗಳ ತರ ಡಿಂಗು ಡಿಂಗು ಅಂತಿರ್ತೀರ. ಆದ್ರೆ ನಾನ್ ಹಂಗಿರಕ್ಕಾಗಲ್ವೇ? ಈಗ ನಾನ್ ಬರೋಷ್ಟೊತ್ತಿಗೆ ಆ ಗಾಡಿ ರೆಡಿ ಆಗಿಲ್ಲ ಅಂದ್ರೆ ಅವಾಗ ಮಾಡ್ತೀನಿ. ಹೋಗು, ಇವಾಗೇನೋ ನಮ್ ತಲೆ ಹಾಳಾಗಿರ್ಬೋದು, ಆದ್ರೆ ನಿಜವಾಗ್ಲೂ ಹಾಳಾಗಿರೋದು ನಿನ್ ಹೃದಯನೇ. ಆ ಹಾಳಾದ ಹೃದಯಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಆ ಡಾಕ್ಟರ್ ಅಮುಲ್ ಬೇಬಿನೇ ಬರ್ಬೇಕು. ಯಾಕಂದ್ರೆ ನಿನಗ್ ಬಂದಿರೋ ಕಾಯಿಲೆ ಡಿಂಗು.